ತೇಜಸ್ವಿ ವಿಸ್ಮಯ ಒಂದು ವಿಷಯಾಧಾರಿತ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನದಲ್ಲಿ ತೇಜಸ್ವಿಯವರ ಸಾಹಿತ್ಯ ಕೃಷಿಯಿಂದ ಹೊರಹೊಮ್ಮಿದ 54 ಏನು ಅಮೂಲ್ಯವಾದ ಕೃತಿಗಳಿದೆ ಅದನ್ನ ನಾವು ಪ್ರದರ್ಶನ ಮಾಡುವುದರ ಮೂಲಕ ಸರ್ವರನ್ನು ಕೂಡ ತೇಜಸ್ವಿಯ ಸಾಹಿತ್ಯದೆಡೆಗೆ ಒಂದು ಸೆಳೆತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಇಲ್ಲಿ ತಾವು ನೋಡ್ತಾ ಇರ್ಬೋದು, ಅವರು ಬರೆದಂಥ ಏನು ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ, ಅಬಚೂರಿನ ಪೋಸ್ಟ್ ಆಫೀಸು, ಉಳಿಯೂರಿನ ಸರ್ವಾದು, ಮತ್ತೆ ಕರ್ವಾಲು, ಚಿದಂಬರ ರಹಸ್ಯ, ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್, ಮಿಸ್ಸಿಂಗ್ ಲಿಂಕ್, ಕಿರುಗೂರಿನ ಗಯಾಳಿಗಳು, ಸಹಜ ಕೃಷಿ, ಪರಿಸರದ ಕತೆ, ಬೆಳ್ಳನಂದೂರಿನ ನರಭಕ್ಷಕ, ಪೆದ್ದಚ್ಚೂರಿನ ರಾಕ್ಷಸ, ಮತ್ತೆ ಪ್ಲೇಯಿಂಗ್ ಸಾಸರ್ಸ್ 2, ವಿಸ್ಮಯ, ಮಿಂಚುಳ್ಳಿ, ಜಾಲಳಿಯ ಕುರ್ಕ, ಜುಗಾರಿ ಕ್ರಾಸ್, ವಿಸ್ಮಯ 1 ಮತ್ತು 3, ಭಯಾನಕ ನರಭಕ್ಷಕ, ಅಣ್ಣನ ನೆನಪು, ಹೆಜ್ಜೆ ಮೂಡದ ಹಾದಿ, ನಡೆಯುವ ಕಡ್ಡಿ ಹಾರುವ ಎಲೆ, ಹಕ್ಕಿ ಪುಕ್ಕ, ಹುಡುಕಾಟ, ಜೀವನ ಸಂಗ್ರಾಮ, ಪೆಸಿಫಿಕ್ ದ್ವೀಪಗಳು, ಚಂದ್ರನ ಚೂರು, ನೆರೆಹೊರೆಯ ಗೆಳೆಯರು, ಮಹಾಯುದ್ಧ 1, ಮಹಾಯುದ್ಧ 2, ಮಹಾಯುದ್ಧ 3 ಮತ್ತು ದೇಶ ವಿದೇಶ 1, ದೇಶ ವಿದೇಶ 2, ದೇಶ ವಿದೇಶ 3. ಹೀಗೆ ವಿಸ್ಮಯ ವಿಶ್ವ, ಮಹಾಪಲಾಯನ, ವಿಸ್ಮಯ ವಿಶ್ವ 2, ಅಡ್ವೆಂಚರಸ್, ಪ್ಯಾಪಿಲಾನ್ 1 ಮತ್ತು ಪ್ಯಾಪಿಲಾನ್ 2, ಪಾಕಕ್ರಾಂತಿ, ದೆನ್ ಹೊಸ ವಿಚಾರ ಗೀತ, ಕಾಡು ಮತ್ತು ಕ್ರೌರ್ಯ, ನಮ್ಮ ನಡುವಿನ ತೇಜಸ್ವಿ, ನನ್ನ ತೇಜಸ್ವಿ ಬದುಕಿದ್ದಾರೆ. ಹೀಗೆ ಹಲವಾರು ಅಮೂಲ್ಯವಾದಂಥ ಕೃತಿಗಳ ಒಂದು ಪ್ರದರ್ಶನವನ್ನ ಈ ಒಂದು ವಿಶಾಲವಾದ ಹುಲ್ಲುಹಾಸಿನ ಮೇಲೆ ನಾವು ಮಾಡಿದ್ದೇವೆ. ಸಹಸ್ರಾರು ಜನರು ಏನು ತೇಜಸ್ವಿಯ ಸಾಹಿತ್ಯ ಕೃಷಿಯನ್ನ ನೋಡಿ ಆನಂದಿಸುವ ಜೊತೆಗೆ ಇಷ್ಟೆಲ್ಲ ಪುಸ್ತಕಗಳು, ತೇಜಸ್ವಿಯ ಸಾಹಿತ್ಯ ಕೃಷಿಯಿಂದ ಹೊರಹೊಮ್ಮಿದಂಥ ಎಲ್ಲ ಪುಸ್ತಕಗಳು ಕೂಡ ಒಂದೇ ವೇದಿಕೆಯಲ್ಲಿ ಏನು ತೇಜಸ್ವಿ ಪ್ರತಿಷ್ಠಾನದ ಮುಖೇನ ಆ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆಯನ್ನು ಕೂಡ ಗಾಜಿನ ಮನೆಯ ಸಮೀಪದಲ್ಲೇ ಮಾಡಿದ್ದೇವೆ. ಹಾಗಾಗಿ ಸಾಕಷ್ಟು ಸಾವಿರಾರು ಪ್ರತಿಗಳನ್ನ ಕೊಂಡು ಈಗಾಗಲೇ ಅವರು ಅದನ್ನ ಓದಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇನ್ನಷ್ಟು ಬರ್ತಕ್ಕಂಥವ್ರು ಸರ್ವರು ಕೂಡ ಆ ಒಂದು ಸಾಹಿತ್ಯವನ್ನ, ತೇಜಸ್ವಿ ಅವರ ಬರಹದ ಆಧಾರಿತ ಪುಸ್ತಕಗಳನ್ನ ಕೊಂಡು ಅವರ ಇಡೀ ಒಂದು ಏನು ಅನುಕರಣೀಯವಾದಂಥ ಸಾಹಿತ್ಯ ಇದೆ ಅದನ್ನು ಹೆಚ್ಚು ತಿಳ್ಕೊಳ್ಬೇಕು ಅಂತಕ್ಕಂಥದ್ದು ಇಲಾಖೆಯ ಕೋರಿಕೆಯಾಗಿದೆ.